ಹಾಯ್, ಚೈತ್ರಗೌಡ ಲಾಗ್ಸ್ಗೆ ಸ್ವಾಗತ. ಇವತ್ತು ತೋಟಕ್ಕೆ ಹೋಗ್ತಾಯಿದ್ದೀನಿ. ಜಾಸ್ತಿ ದಿವಸ ಆಗಿತ್ತು ಗೈಸ್, ಅದಕ್ಕೋಸ್ಕರ ಬನ್ನಿ ಲೆಟ್ಸ್ ಗೋ ಹೋಗೋಣ. ಹೋಗ್ತಾಯಿದ್ದೀನಿ. ಬಾಟಲೆಲ್ಲ ತಾಂಡಿದ್ದೀನಿ ಗೈಸ್, ನೋಡಿ ಬಾಟಲೆಲ್ಲ ತಾಂಡಿದ್ದೀನಿ. ಈಗ ಹೋಗ್ತಾಯಿದ್ದೀವಿ. ಸ್ವಲ್ಪ ದೂರ ಇದೆ, ಅದಕ್ಕೋಸ್ಕರ. ಚಿಂಟೂ ಬಂದಿದ್ದಾನೆ ನೋಡಿ. ಫುಲ್ಲು ವೆದರ್ ಹೇಗಿದೆ ನೋಡಿ. ನಮ್ಮ ಹಳ್ಳಿ ಸೈಡ್ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ. ನಮಗೆ ಸಿಟಿ ಒಂದು ಸ್ವಲ್ಪ ಇಷ್ಟ ಆಗುತ್ತೆ. ಹಳ್ಳಿಗೆ ಬೆಳೆದಿದ್ದೀವಲ್ಲ, ಅದಕ್ಕೇನೆ ಹಳ್ಳಿನೂ ಇಷ್ಟ, ಜಾಸ್ತಿ ಇಷ್ಟ, ಸಿಟಿನೂ ಇಷ್ಟ, ಎರಡೂ ಈಕ್ವಲ್ ನೋಡಿ ಗೈಸ್. ಫುಲ್ಲು ವೆದರೆಲ್ಲ ಹೇಗಿದೆ. ಬನ್ನಿ ಹಾಗೆ ಹೋಗೋಣ. ನಾಯಿ ಬೊಗಳುತ್ತಿದ್ದಾವೆ ನೋಡಿ. ಫ್ಲವರ್ ಎಷ್ಟು ಚೆನ್ನಾಗಿದೆ. ಬನ್ನಿ ಗೈಸ್ ಆಗಿ ಹೋಗೋಣ. ಇದು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ವೆದರೆಲ್ಲ ಹೇಗಿದೆ ನೋಡಿ ಗೈಸ್. ಹಾಗೆ ಫುಲ್ಲು ಹಳ್ಳಿದು ಎಷ್ಟು ಚೆನ್ನಾಗಿದೆ. ಎಲ್ಲ ಹೊಲ ಎಲ್ಲ ಉಳಿಸ್ಬಿಟ್ಟಿದ್ದಾರೆ. ನಮ್ಮ ಸೈಡ್ ಜಾಸ್ತಿ ರಾಗಿನೇ ಹಾಕೋದು ನೋಡಿ. ಫುಲ್ಲೂ ಜಾಸ್ತಿ ರಾಗಿನೇ ಗೈಸ್ ಹಾಕೋದು. ಮೋಡನೂ ಮಳೆ ಬರೋ ಥರ ಇದೆ ಫುಲ್ಲೂ. ನೋಡಿ ಫುಲ್ಲು ಮರ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ. ನೋಡಿ ಹಾಗೆ ಹಲಸಿನ ಮರ ನೋಡಿ ಹೇಗಿದೆ ಫುಲ್ಲು. ಇದು ಒಂದು ಇದ್ರ ಥರ ಹೂವು ಬರುತ್ತಲ್ಲ, ದೇವ್ರಿಗೆ ಇಕ್ತಾರಲ್ಲ, ಅದ್ರಾಗೆ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವೋ, ಹಳೆ ಕಾಲದಲ್ಲಿ ಪರೀಕ್ಷೆ ಪಾಸ್ ಆಗ್ತೀವೋ ಇಲ್ಲೋ ಅಂದ್ಬಿಟ್ಟು ಅದು ಇದ್ದಿದ್ದಾಗ ಟಪ್ ಅಂತ ಬಂದರೆ ಪಾಸ್ ಆಗ್ತೀವಿ, ಇಲ್ಲಾಂದರೆ ಫೇಲ್ ಆಗ್ತೀವಿ ಅಂದ್ಕೊಂಡಿದ್ವಲ್ಲ, ಆ ಥರದ್ದು ನೋಡಿ ಫ್ಲವರ್ದು. ಬನ್ನಿ, ಇನ್ನೂ ತೋಟಕ್ಕೆ ಹೋಗೋದು ಬೇಜಾರು ಟೈಮ್ ಇದೆ, ಹೋಗೋಣ ಗೈಸ್. ಈಗ ತೋಟಕ್ಕೆ ರೀಚ್ ಆಗಿದ್ದೀನಿ ನೋಡಿ. ನಮ್ಮ ತೆಂಗಿನ ತೋಟ ಹೇಗಿದೆ. ಹಸಿರು ಹಸಿರಾದ ತೋಟ, ಹಳ್ಳಿ ಜೀವನ ಎಷ್ಟು ಚೆಂದ ಅಲ್ಲ ನೋಡಿ. ಹಾಗೆ ವೆಬ್ ನೋಡ್ಕೊಳ್ಳಿ, ಸುಂದರವಾದ ತೋಟ. ಹಾಗೆ ನೋಡಿ ಗೈಸ್, ಫುಲ್ಲು ತೆಂಗಿನ ತೋಟ ಎಷ್ಟು ದೊಡ್ಡದಾಗಿದೆ. ಹಳ್ಳಿ ಲೈಫಲ್ಲಿ ಎಷ್ಟು ಚೆಂದ ಅಲ್ವಾ, ತೋಟದಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಫುಲ್ಲೂ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಎಷ್ಟು ಖುಷಿಯಾಗಿರ್ಬೋದು ನೋಡಿ. ಫುಲ್ಲೂ ಹೇಗಿದೆ ವಾತಾವರಣ ನೋಡಿ, ತಣ್ಣನೆ ಗಾಳಿ ಫುಲ್ಲೂ, ಆ ಥರ ಫುಲ್ ನೇಚರ್ ಇದೆ ನೋಡಿ. ಇಲ್ಲಿ ಜೋಳ ಹಾಕಿದ್ದೀವಿ. ಜೋಳ ಇವಾಗ ಇಷ್ಟು ದೊಡ್ಡ ಆಗಿದೆ. ಮತ್ತು ಅಲ್ಲಿ ಟೊಮೊಟೊ ಸಸಿ ಹಾಕಿದ್ದೀನಿ, ಬನ್ನಿ ತೋರಿಸ್ತೀನಿ. ಹಾಗೆ ನೀರೆಲ್ಲ ಬಿಟ್ಟಿದ್ದಾರೆ, ನೀರು ಆನ್ ಮಾಡಿದ್ದಾರೆ ಗೈಸ್ ನೋಡಿ. ನಾನು ಬಂದಾಗ ಇಟೇಟಪ್ಪ ಇತ್ತು, ಒಂದು ಸರಿ ಲಾಗ್ ಮಾಡಿದ್ದೆ ನೋಡಿ. ಈ ಸರಿ ನೋಡಿ ಎಷ್ಟು ದೊಡ್ಡದಾಗಿದೆ. ಇನ್ನೇನು ಇನ್ನೊಂದು ವಾರದಲ್ಲಿ ಹೂವು ಬಿಡುತ್ತೆ ಗೈಸ್, ಅಷ್ಟು ಚೆಂದವಾಗಿದೆ ನೋಡಿ. ಹಳ್ಳಿ ಸೊಬಗು, ಬ್ಯೂಟಿಫುಲ್ ಲೈಫ್. ಹಳ್ಳಿಯಲ್ಲಿರೋಕ್ಕೆ ಎಷ್ಟು ಇರಬೇಕು. ಆ ಕಡೆ ಮಾವಿನ ಮರ ಎಲ್ಲ ಇದೆ, ಆ ಕಡೆ ಹೋಗಲ್ಲ, ಇಲ್ಲೇ ಚೆನ್ನಾಗಿದೆ ಫುಲ್ಲೂ. ಅದಕ್ಕೋಸ್ಕರ ಇವೆಲ್ಲ 100 ವರ್ಷದ ಕಾಲದ್ದು ಕಾಯಿಸಿ ಫುಲ್ಲೂ ನೋಡಿ. ತೆಂಗಿನ ಮರ ಫುಲ್ಲು ನೋಡಿ. ತೆಂಗಿನಕಾಯಿ ಬಿದ್ದಿದೆ. ನಿಮ್ಮ ಕಡೆ ಎಷ್ಟು ರೇಟ್ ಮಾಡ್ತಾರೆ ತೆಂಗಿನಕಾಯಿ ಕಮೆಂಟ್ ಮಾಡಿ. ಹಾಗೆ ಫುಲ್ಲೂ ನೋಡೋಣ. ನಮ್ಮ ಕಡೆ ಅಂತೂ 40 ರೂಪಾಯಿ ಹಂಗೆ ಮಾರ್ತಾರೆ ತೆಂಗಿನಕಾಯಿ. ನಿಮ್ಮ ಕಡೆ ಎಷ್ಟು ಹಂಗೆ ಮಾರ್ತೀರಾ? ಮತ್ತು ಅಡಿಕೆ ಸಸ್ಯ ಎಲ್ಲ ಉಣಿ 4 ಇಯರ್ ಆಗಿದೆ, ಇನ್ನೂ ಬೇಕು 2 ಇಯರು ನೋಡಿ. ಆ ಕಡೆ ಎಲ್ಲ ಒಂದು ಸ್ವಲ್ಪ ದೊಡ್ಡದಾಗಿದೆ, ಈ ಕಡೆ ಎಲ್ಲ ಉಣಿ ಒಂದು ಸ್ವಲ್ಪ ಲೇಟ್ ಆಗಿದೆ ಫುಲ್ಲೂ, ಅದಕ್ಕೋಸ್ಕರ ಅಷ್ಟೇ. ಬನ್ನಿ ಹಾಗೆ ನೋಡೋಣ ಮುಂದೆ ಎಲ್ಲ. ಇದು ನಿಮಗೆ ಜ್ಞಾಪನ ಇದೆಯಾ ಗಾಯ್ಸ್?
ಇದ್ರಾಗೆ ಊಟ ಆವಾಗಿನ ಕಾಲದಾಗ ಇದ್ರಾಗ ಊಟ ಮಾಡ್ತಿದ್ದೋ ನಾವು, ತೋಟದಲ್ಲಿ ಬಂದು ಊಟ ಮಾಡ್ತಾಯಿದ್ದೋ ಈ ವೆಲ್ದಲ್ಲಿ. ಚೆನ್ನಾಗಿರೋದು ವೆದರ್. ಹಳ್ಳಿ ಜೀವನದಲ್ಲಿ ಎಷ್ಟು ಎಲ್ಲರೂ ಹೇಗಿದ್ದೀರಾ ನೋಡಿ. ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ನೋಡ್ಕೊಳ್ಳಿ ಈ ವಿಡಿಯೋದಲ್ಲಿ. ಫಸ್ಟು ವೆದರ್ ನೇಚರ್ ನೋಡಿಬಿಡಿ ಗೈಸ್. ಹಾಗೆ ಮುಂಜಾನೆ ವೇಳೆಯಲ್ಲಿ ಚಿಲಿಪಿಲಿ ಕಲರದ ವೇಳೆಯಲ್ಲಿ ನನ್ನ ಚೆನ್ನಾಗಿದೆ ಅಲ್ವಾ ವೆದರ್ ಮಾತ್ರ. ಫುಲ್ ಸಖತ್ತಾಗಿದೆ ವೆದರ್ ಮಾತ್ರ, ಯಾವುದಕ್ಕೂ ಕಮ್ಮಿ ಇಲ್ಲ ನಮ್ಮ ತೋಟ. ಅಷ್ಟು ಚೆನ್ನಾಗಿದೆ. ಹಳ್ಳಿ ಲೈಫ್ ಅಂದರೆ ಏನು ಅಂದ್ಕೊಂಡಿದ್ದೀರಾ, ಚೆನ್ನಾಗೇ ಇರುತ್ತೆ ಫುಲ್ಲು. ಹಾಗೆ ಬನ್ನಿ ನೋಡೋಣ ಯಾವ್ಯಾವು ಏನೇನಿದೆ ಎಲ್ಲ ನೋಡೋಣ ಹಳ್ಳಿಯಲ್ಲಿ. ನಮ್ಮ ಚಿಂಟು ಅವರು ಏನೋ ಮಾಡ್ತಿದ್ದಾರೆ, ಫುಲ್ಲು ಹುಲ್ ತಿಂತಿದ್ದಾರೆ ಚಿಂಟು ಅವರು ನೋಡಿ ಫುಲ್ಲು. ಬನ್ನಿ, ಇದು ಒಂದು ತಿಂಗಳಾಯಿತು ಜೋಳ ಹಾಕಿ ನೋಡಿ, ಆಗ ಇಷ್ಟುದ್ದ ಆಗಿದೆ. ಇಲ್ಲಿ ನವಿಲುಗಳೆಲ್ಲ ಜಾಸ್ತಿ ಇದೆ ಫುಲ್ಲುನು. ಕಾದಿ ಎಲ್ಲ ಇದು ಮಾಡಿ ಅಷ್ಟೊಂದು ತಿಂದಿಲ್ಲ. ಮಳೆ ಹುಯ್ದಿದ್ರೆ ಜೋಳ ಇನ್ನೂ ಚೆನ್ನಾಗಿ ಬರ್ತಿದ್ದು, ಮಳೆ ಹುಯ್ದಿಲ್ಲ. ಅದಕ್ಕೋಸ್ಕರ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ ಮುಂದೆ ಜೋಳ. ಇಲ್ಲಿ ನೋಡಿ, ಇದು ಏನೋ ಬರುತ್ತೆ ಗಾಯ್ಸ್, ಹೂವಿನ ಗಿಡ ಒಂದು 4 ಹಾಕಿದ್ದಾರೆ. ತೆಂಗಿನಕಾಯಿ ಎಲ್ಲ ಬಿದ್ದಿದೆ ಫುಲ್ಲುನು ಗಾಳಿಗೆ ನೋಡಿ. ನಿಮ್ಮ ಕಡೆ ತೆಂಗಿನಕಾಯಿ ಎಷ್ಟರಲ್ಲಿ ಮಾಡ್ತೀರಾ ಹಾಗೆ ಕಮೆಂಟ್ ಮಾಡಿ ಗಾಯ್ಸ್. ಹಾಗೆ ವೆಬ್ ನೋಡ್ಕೊಂಬರ್ರಿ. ನೇಚರ್ ಮಾತ್ರ ಸಖತ್ತಾಗಿದೆ ಗಾಯ್ಸ್ ಫುಲ್ಲುನು. ಇಲ್ಲಿ ಫೋಟೋ ಶೂಟ್ ಮಾಡ್ಬೋದು ಗೈಸ್, ನಿಜ ಮಾಡ್ಬೋದು. ಮಾಡೋಕ್ಕಾಗಲ್ಲ ಅಂತ ಯಾರು ಇದ್ರೆ ಹೇಳ್ಬಿಡಿ. ಫೋಟೋ ಶೂಟ್ ಮಾಡಲೇಬೋದು, ಮಾಡಬಾರ್ದು ಅನ್ನೋದು ನೀವೇ ಕಮೆಂಟ್ ಮಾಡಿಬಿಡಿ. ಮಾಡ್ಬೋದು, ನನ್ನ ಪ್ರಕಾರ ಮಾಡ್ಬೋದು. ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರಲ್ಲ ಅಂತ ಏನಿಲ್ಲ, ಚೆನ್ನಾಗಿ ಬಂದೇ ಬರುತ್ತೆ ಈ ನೇಚರಲ್ಲಿ. ಹಳ್ಳಿಯಲ್ಲಿ ಇದು ಒಂಥರ ಚೆಂದ. ಇಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಅದು ಫುಲ್ಲುನು ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ಇದು ನೋಡಿ ಟೊಮೊಟೊ ಸಸಿ ಆವಾಗ ತಂದು ಉಣಿದು ಸ್ವಲ್ಪ ಸಣ್ಣದಾಗಿತ್ತು, ಇವಾಗ ಫುಲ್ಲು ದೊಡ್ಡದಾಗಿದೆ ನೋಡಿ ಫುಲ್ಲುನು. ಇನ್ನೊಂದು ತಿಂಗಳಷ್ಟರಲ್ಲಿ ಹೂವು ಬಂದು ಕಾಯಿ ಬಿಡುತ್ತೆ ಗಾಯ್ಸ್ ಫುಲ್ಲು. ಇಲ್ಲೆಲ್ಲ ನೀರು ಬಿಟ್ಟಿದೆ, ಫುಲ್ಲು ತ್ಯಾವ ಆಗಿದೆ. ಅಯ್ಯೋ ಕಾಲೆಲ್ಲ ಒಳಕೋಗ್ತಿದೆ ನೋಡಿ. ಇದನ್ನ ಒಂದು 3 ಇಯರ್ಸ್ 4 ಇಯರ್ಸ್ ಬೇಕು ಕಾಯಿ ಬಿಟ್ಟು ಇದು ಮಾಡೋಕ್ಕೆ. ಚೆನ್ನಾಗಿದೆ ಅಲ್ವಾ ಫುಲ್ಲುನು. ತೋಟದಲ್ಲಿ ಎಳ್ನೀರು ಕಿತ್ಕೊಂಡು ಕುಡಿಯೋ ಮಜನೇ ಬೇರೆ. ಇವತ್ತು ಯಾರೂ ಬಂದಿಲ್ಲ, ಇಲ್ಲಾಂದರೆ ಕಿತ್ಕೊಂಡು ಕೊಟ್ಟಿರೋದು. ಚೆನ್ನಾಗಿ ಕುಡ್ದು ಎಳ್ನೀರು ಲೈಫಲ್ಲಿ ಎಂಜಾಯ್ ಮಾಡ್ಬೋದು. ಬನ್ನಿ ಕೆಳಗಡೆಯಿಂದ ಫುಲ್ಲು ವೆದರ್ ಹೆಂಗಿರುತ್ತೆ ತೋರಿಸ್ತೀನಿ ನೋಡಿ. ಯಾರ್ಯಾರಿಗೆ ನಮ್ಮ ತೋಟ ಇಷ್ಟ ಆಯಿತು ಹಾಗೆ ಕಮೆಂಟ್ ಮಾಡಿ ಗಾಯ್ಸ್. ಇನ್ನೂ ತೋಟದಲ್ಲಿ ಬೇಜಾನಿದೆ, ಆದರೆ ಇನ್ನೊಂದು ಸರಿ ವಿಡಿಯೋ ಮಾಡಾಕ್ತೀನಿ ಅದು ಫುಲ್ಲುನು ನೋಡಿ. ಹಾಗೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಗ್ರೀನಿ. ನಮ್ಮ ಚಿಂಟು ಅವರು ಓಡಿ ಬಂದುಬಿಟ್ಟಿದ್ದಾರೆ ಆಗಲೇ ನೋಡಿ. ಎಷ್ಟು ಗಲೀಜು ಮಾಡ್ಕೊಂಡಿದ್ದಾನೆ ಆಗಲೇ ಕಾಲೆಲ್ಲ. ನಿಮಗೆ ಇನ್ನೊಂದು ಗೊತ್ತಾ ಗೈಸ್, ಇದು ಇವೆಲ್ಲ ಯಾರಿಗಾರು ಗೊತ್ತಿದ್ರೆ ಹಾಗೆ ಕಮೆಂಟ್ ಮಾಡಿ ನೋಡೋಣ, ಗೆಸ್ ಮಾಡಿ. ನನಗೆ ಮಾತ್ರ ಗೊತ್ತು, ಯಾಕೆಂದರೆ ನಾವು ಸಣ್ಣ ವಯಸ್ಸಾಗಿದ್ದಾಗ ಇದ್ರಾಗೆ ಅವಾಗ ಮಾವಿನ ಇದು ಈ ಅಡಿಕೆ ಮರಗಳಿದ್ದು, ಈ ಥರ ಎಲೆಗಳಿದ್ದು, ಇದ್ರಾಗ ಊಟ ಹಾಕೋರು ಎಲ್ಲರಿಗೂ. ನಾವೇನು ಇದ್ರಾಗ ಊಟ ಹಾಕ್ತಾರಲ್ಲ, ನಮ್ಮ ಸಣ್ಣ ವಯಸ್ಸಾಗ ನಮಗೆ ಗೊತ್ತೇ ಇರಲಿಲ್ಲ ಇದು ಏನಿದು ಇದ್ರಾಗೆ ಊಟ ಹಾಕ್ತಾರಲ್ಲ. ಇವಾಗ ಊಟ ತಿನ್ನೋ ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ಯಾರೂ ಅಷ್ಟೊಂದು ಯೂಸ್ ಮಾಡಲ್ಲ, ಅದೇ ಸೂಪರಾಗಿರುತ್ತೆ ಇದ್ರಾಗ ಊಟ ಮಾಡೋಕ್ಕೆ. ನೋಡಿ ಇದು ನೋಡಿ ಹೆಂಗೆ ಆಡ್ತಿದೆ ಫುಲ್ಲು, ಚೆನ್ನಾಗಿರುತ್ತೆ ಫುಲ್ಲೇನು ವೆದರ್ ಮಾತ್ರ ಚೆನ್ನಾಗಿದೆ, ಫುಲ್ಲು ಬ್ಯೂಟಿಫುಲ್ಲಾಗಿದೆ.
ಇವು ಇನ್ನು 4 ವರ್ಷ ಬೇಕು ಗೈಸ್ ಇನ್ನು ಇದು ಬರೋಕ್ಕೆ ಫುಲ್ಲೂ ನೋಡೋಣ ಎಲ್ಲನೂ. ಹಾಗೆ ವೆದರ್ ಮಾತ್ರ ಚಿಂದಿ ಚಿತ್ರಾನ್ನ ಸಖತ್ತಾಗಿದೆ ವೆದರ್ ಮಾತ್ರ ಫುಲ್ಲೂ. ಇನ್ನೊಂದು ಸರಿ ಲಾಂಗ್ ವೀಡಿಯೋ ಮಾಡ್ತೀನಿ, ಏನೇನಿದೆ ತೋಟದಲ್ಲಿ ಎಲ್ಲ ಮಾಡ್ತೀನಿ, ಓಕೆನಾ. ಆ ಕಡೆ ಎಲ್ಲ ಮಿಷಿನ್ ಮನೆ ಎಲ್ಲ ಇದೆ, ಎಲ್ಲ ಮಾಡಿ ಇಲ್ಲೊಂದು ಸರಿ ಕುಕ್ಕಿಂಗ್ ಮಾಡೋದು ಏನಾದ್ರು ವೀಡಿಯೋ ಆದರೆ ಟ್ರೈ ಮಾಡ್ತೀನಿ. ಹಾಗೆ ಸಪೋರ್ಟ್ ಮಾಡಿ ಗೈಸ್, ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಅಕೌಂಟ್ ಫಾಲೋ ಮಾಡಿಕೊಡಿ, ಇನ್ನೂ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಓಕೆ ಬಾಯ್, ಥ್ಯಾಂಕ್ ಯು.